ನೋಡಿ ಒಂದು ಕಾಯಿನ ನಾನು ಈ ಥರ ಮಿಕ್ಸಿ ಮಾಡಿ ಫುಲ್ ನೈಸಾಗಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಮತ್ತು ಒಂದು ಬೌಲು ಬೆಲ್ಲ ತೊಗೊಂಡಿದ್ದೀನಿ. ಇದನ್ನೆಲ್ಲನೂ ಚೆನ್ನಾಗಿ ಫ್ರೈ ಮಾಡೋಣ. ಇಲ್ಲಿ ನೋಡಿ ಬಾಣಲಿಗೆಲ್ಲ ಹಾಕಿಟ್ಕೊಂಡು ನಾನು ಈ ಥರ ಫ್ರೈ ಮಾಡ್ಕೊಂಡಿದ್ದೀನಿ. ನೀರಿನ ಅಂಶ ಒಂದು ಸ್ವಲ್ಪನೂ ಇರಬಾರ್ದು, ಆ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಗಣೇಶನ ಹಬ್ಬಕ್ಕೆ ಸಿಹಿ ಕಡುಬು ಮಾಡೋದು ತುಂಬ ಚೆನ್ನಾಗಿರುತ್ತೆ, ಮಕ್ಕಳನ್ನೂ ಇಷ್ಟಪಡ್ತಾರೆ. ಈಗ ಹೂರಣ ರೆಡಿಯಾಗಿದೆ. ಇದು ಎಲ್ಲ ಹುರಿದು ಎಲ್ಲ ಚೆನ್ನಾಗಿ ಫ್ರೈ ಮಾಡಿ ಇಟ್ಟಿದ್ದೀನಿ. ತಣ್ಣಗಾಗಿಬಿಡೋಣ. ಈಗ ಒಂದು ಬೌಲಲ್ಲಿ ನೀರು ನೋಡಿ, ಒಂದೆರಡು ಲೋಟದಷ್ಟು, ಒಂದೆರಡು ಪಾವುನಷ್ಟು ನೀರನ್ನ ಮಳ್ಳಕ್ಕೆ ಕುದಿಯೋಕೆ ಇಟ್ಟಿದ್ದೀನಿ. ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಕಿದ್ದೀನಿ. ಅರಿಶಿನ ಹಾಕಿದ್ಮೇಲೆ ಈಗ ಕಾಯಿ ತುರಿ ಅಕ್ಕಿ ಹಿಟ್ಟನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಮುದ್ದೆ ಮಾಡ್ಕೊಳ್ತೀವಲ್ಲ, ಆ ಹದದಲ್ಲಿ ಗಂಟು ಆಗದೆ ಇರುವಂಗೆ ಉರಿ ಸಿಮ್ಮಲ್ಲಿ ಇಟ್ಕೊಂಡು ಇನ್ನೂ ಒಂದೆರಡು ಕಪ್ ಅಷ್ಟು ಹಾಕಬೇಕು. ಒಂದೆರಡು ಪಾವಿಗೆ 2.5-3 ಲೋಟದಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಬೇಕು. ನೋಡಿ, ಈ ಥರ ಕುದಿಯೋ ನೀರಿಗೆ ಹಾಕಿದ್ರೆ ನಮಗೆ ಈ ಥರ ಬರುತ್ತೆ ಹಿಟ್ಟು. ಇಲ್ಲೇ ಸ್ವಲ್ಪ ಒಂದು 5 ಮಿನಿಟ್ಸ್ ಇಲ್ಲೇ ಬೇಯಕ್ಕೆ ಬಿಟ್ಬಿಡಿ. ಚೆನ್ನಾಗಿ ನಾದ್ಕೊಬೇಕು. ಸ್ವಲ್ಪನೂ ಗಂಟು ಬರದೇ ಇರುವಂಗೆ, ಬನಿ ಬರುವಂಗೆ ಮಾಡ್ಕೊಳ್ಳಿ. ಅರಿಶಿನ ಹಾಕೋದ್ರಿಂದ ಕಲರ್ಸ್ಫುಲ್ಲಾಗಿ ಚೆನ್ನಾಗಿ ಕಾಣಿಸುತ್ತೆ, ಮಕ್ಕಳೂ ಇಷ್ಟಪಡ್ತಾರೆ. ನೋಡಿ, ಇದು ಇಡ್ಲಿ ಕುಕ್ಕರ್ಗಳಿರುತ್ತಲ್ಲ, ಆ ಥರ ಕುಕ್ಕರ್ಗೆ ಒಂದು ಸ್ವಲ್ಪ ತಳಕ್ಕೆ ನೀರು ಹಾಕಿ ಕಾಯಕ್ಕಿಡೋಣ. ಈ ಥರ ಮೌಲ್ಡ್ ತೊಗೊಂಡಿದ್ದೀನಿ ನಾನು. ಇದು ಸ್ಟೀಲ್ಗಳ ಹಂಡಿಗಳೆಲ್ಲ ಸಿಗುತ್ತೆ. ಒಂದು 30 ಅಥವಾ 40 ರುಪೀಸ್ ಆಗುತ್ತೆ. ಚಿಕ್ಕದು ದೊಡ್ಡದು ಸೈಜ್ಗಳೆಲ್ಲ ಇರುತ್ತೆ, ಸ್ಟೀಲು ಸಿಲ್ವರ್ದಲ್ಲೆಲ್ಲ. ನೋಡಿ, ಕಡುಬು ರೆಡಿಯಾಗಿದೆ. ಒಂದು 5-10 ಮಿನಿಟ್ಸ್ ಬೆಂದಾದ್ಮೇಲೆ ತೆಗೆದು ನೋಡಿದ್ವಿ. ನೋಡಿ, ಈ ಥರ ಅಂಟ್ಕೊಳ್ಳಲ್ಲ ಕೈಗೆ ಟಚ್ ಮಾಡಿದ್ರೆ. ಇದು ತುಪ್ಪ ಮತ್ತು ಹಾಲು, ಬೆಲ್ಲ, ಕಾಯಿ ಹಾಲು ಜೊತೆ ತಿನ್ನೋಕ್ಕಂತೂ ಸೂಪರಾಗಿರುತ್ತೆ. ದೇವರ ನೈವೇದ್ಯಕ್ಕೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ಎಷ್ಟು ಪರ್ಫೆಕ್ಟಾಗಿ, ಎಷ್ಟು ನೀಟಾಗಿ ಬಂದಿದೆ. ಮಕ್ಕಳೆಲ್ಲ ಇಷ್ಟಪಡ್ತಾರೆ, ದೊಡ್ಡವರು, ವಯಸ್ಸಾದವರು ಎಲ್ಲ ತಿನ್ನೋಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಹೆಲ್ತ್ಗೂ ಒಳ್ಳೆಯದು. ಒಂದು ಸಲ ಟ್ರೈ ಮಾಡಿ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.